ತಂದೆ ತಾಯಿ ಮನಸ್ಸು ವಹಿಸಿದರೆ ನಿಮಗೆ 7 ಜನ್ಮಕ್ಕೂ ಒಳ್ಳೆಯದಾಗುತ್ತೆ. ಬನ್ನಿ, ಹೊಟ್ಟಿ ಬಹಳ ಹಸ್ತಂತೀರಿ, ಮೊದಲು ಊಟ ಮನೆಯೊಳಗೆ ಹಬ್ಬ ಇತ್ತು, ದೇಹಕ್ಕೆ ಕರ್ಕೊಂಡು ಹೋಗ್ಬೇಕು. ಅಕ್ಕಿ ಬಂದ್ರೆ ಕರ್ಕೊಂಡು ಹೋಗ್ರಿ. ನೀವು ಹೋಗಂದ್ರ ನಾ ಹೋಗ್ತೀನಿ. ಹೋಗ್ತೀಯಾ? ದೇವಿಗೆ ಬರಬೇಡ, ಬರುವಂಗಿಲ್ಲ. ನಾನ್ ತಿರುಗಿ ಬರುದಿಲ್ಲ ಅನ್ನೋದು ನನಗೂ ತಿಳಿದೈತ್ರಿ. ನಿಮ್ಮ ಒಡನಾಟದಾಗ ನಾ ಎಲ್ಲಾ ತಿಳ್ಕೊಂಡಿನಿ. ನಾ ಹೋಗ್ತೀನಿ. ಆದ್ರ ಮುಂದಿನ ಜನ್ಮ ಅನ್ನೋದ ಒಂದಿತ್ತಂದ್ರ 7 ಜನ್ಮಕ್ಕೂ ನೀವ ನನ್ನ ಪತಿಯಾಗಿ ಸಿಗ್ಲಿ ಅಂತ ಆ ಅಲ್ಲನ ಹತ್ರ ನಾ ಬೇಡ್ಕೋತೀನ್ರಿ. ಹೋಗ್ತೀನಿ, ನನಗ ಆಶೀರ್ವಾದ ಮಾಡ್ರಿ. ಎಷ್ಟೋ ಜನ್ಮದ ಪುಣ್ಯ ಕೆರೆಗಟ್ಟಿ ನನ್ನ ಮಹಾತ್ಮ ಹಜರೇಶ ಖಾದ್ರಿಯವರ ವರಪ್ರಸಾದದಿಂದ ಜನಿಸಿದ ಗೋವಿಂದ ಕುಮಾರನ ಕೈ ಹಿಡಿದು ಜೀವನದಾಗ ನೀನು ಉಣ್ಲಿಲ್ಲ, ತಿನ್ನಲಿಲ್ಲ, ಯಾವ ಸುಖನೂ ಅನುಭವಿಸ್ತಿಲ್ಲ. ಸಾವಿನಲ್ಲಾದ್ರೂ ನಿನಗೆ ಸುಖ ಸಿಗ. ನೀನು ಸತ್ಯದಿಂದ ನನ್ನ ಜೊತೆ ಸಂಸಾರ ನಡೆಸಿದ್ದ ಕರೆವಾಗಿದ್ದರೆ ಸಂತ ನ್ಯಾಯ ಶಿವನ ಪಾದನ ನಡೆಸಿದೆ. ಶಿವನ ಪಾದನ ನಡೆಸಿದೆ. ಮೋಡಕ್ಕೆ ಮೋಡ ಕುಡಿಯಿತೆ, ಜೋರಾಗಿ ಸಿಟ್ಟು ಬರ್ತದೆ, ಮಳಿ ಸುರಿಯಕ್ಕತ್ತದೆ. ನಿಲ್ಲಿಸ ಯಾರಿಂದ ಸಾಧ್ಯ? ಯಾರಿಂದ ಸಾಧ್ಯ? ನಾವು ಸಾಹಿತ್ಯ ಅಂತ ಗೊತ್ತಿದ್ದು ಊರಿಗೆ ಬಂದ ಜೊತೆಗಾರ ಲಾಭ ಕಟ್ಟಿಕೊಂಡಿದ್ದಾಗ ಸಾವಿಗೆ ನಾವು ಯಾಕೆ ತರಬೇಕು? ಕಟ್ಟಿದ್ದು ಬೀಳಬೇಕು, ಹುಟ್ಟಿದ್ದು ಸಾಯ್ಬೇಕು ಅಂತ ನನ್ನ ಗುರುನಾಥ ಗೋವಿಂದ ಮ್ಯಾಲಿಂದ ಮ್ಯಾಲೆ ಹೇಳ್ತಾನೆ ಇರ್ತಿದ್ದ. ಅದು ಇವತ್ತು ನಿಜ. ಹುಟ್ಟಿದ್ದು ಹೊರೆ ಮನೆ, ಬಿಟ್ಟುಟ್ಟೆ ಕಾಲ್ ಮನೆ, ಎಷ್ಟಿದ್ದರೇನಿದು ಹುಟ್ಟಿದ್ದು ಹೊರೆ ಮನೆ, ಬಿಟ್ಟುಟ್ಟೆ ಕಾಲ್ ಮನೆ, ಎಷ್ಟಿದ್ದರೆ ಏನಿದು ಖಾಲಿ ಮನೆ, ಖಾಲಿ ಮನೆ. ಹುಟ್ಟಿದ್ದು ಹೋಗಿ ಮಗನೆ, ಬಿಟ್ಟುಟ್ಟೆ ಕಾಲ್ ಮನೆ, ಎಷ್ಟಿದ್ದರೆ ಏನಿದು ಖಾಲಿ ಮನೆ, ಖಾಲಿ ಮನೆ. ಚಿಂತೆ ಕಾಂತೆಯ ಮಾರೆ, ಸತಿ ಸವತಿಯ ಮಾರೆ, ಚಿಂತೆ ಕಾಂತೆಯ ಮಾರೆ, ಸತಿ ಸವತಿಯ ಮಾರೆ, ಅಂತು ಬಲ್ಲವರಿಲ್ಲ ಶಿವನವರೇ.
ಗಂಟೆ ಬಾರಿಸಿದಂತೆ ಗಾಳಿ ಮನೆ ಹುಟ್ಟಿತ್ತು